Namaste to all. Welcome to this 11th session on negotiable instruments under the subject Banking Law and Operations of second semester BCom course of Bangalore North University. In this particular session, we will be discussing about the differences between promissory note and bill of exchange, promissory note and a check, as well as bill of exchange and a check. Let me first take up a distinction between a promissory note and a bill of exchange. So, ವಾಗ್ದಾನ ಪತ್ರಗಳು ಮತ್ತು ವಿನಿಮಯ ಪತ್ರಗಳ ನಡುವಿನ ವ್ಯತ್ಯಾಸಗಳನ್ನು ಮೊದಲು ತಿಳಿದುಕೊಳ್ಳೋಣ. I am continuing this discussion point wise. The first point of difference between promissory note and bill of exchange relates to number of parties. In case of promissory note, there are only two parties, the maker and the payee. ರಚಕ ಮತ್ತು ಪ್ರಾಪ್ತಿಕರ್ತ ಇಬ್ಬರು ವ್ಯಕ್ತಿಗಳು ಮಾತ್ರ ಇರ್ತಾರೆ ವಾಗ್ದಾನ ಪತ್ರಗಳಲ್ಲಿ. ಆದರೆ ವಿನಿಮಯ ಪತ್ರಗಳಲ್ಲಿ 3 ಜನ ಪಕ್ಷಗಾರರು ಇರ್ತಾರೆ. ರಚಕ, ಆಜ್ಞಾಪಿತ ಮತ್ತೆ ಪ್ರಾಪ್ತಿಕರ್ತ. There will be 3 parties in a bill of exchange: drawer of the bill, drawee of the bill and the payee of the bill. Second difference is whether they are promise or order. As we all know that promissory notes, as the name itself is saying, they promise. They contain unconditional promise to pay to the payee. But in case of bill of exchange, it contains unconditional order to pay. ವಾಗ್ದಾನ ಪತ್ರಗಳು ಆಶ್ವಾಸನೆಯನ್ನು ಒಳಗೊಂಡಿರ್ತವೆ. ಯಾಕಂದರೆ ರಚಕ ತನ್ನಿಗೆ ತಾನೇ ಆಶ್ವಾಸನೆಯನ್ನು ನೀಡಿಕೊಂಡಿರ್ತಾನೆ. ಅದರಿಂದಾಗಿ ಹಣ ಸಂದಾಯದ ಆಶ್ವಾಸನೆಯನ್ನು ನೀಡಲಾಗಿರುತ್ತದೆ ಆ ಪತ್ರದಲ್ಲಿ, ವಾಗ್ದಾನ ಪತ್ರದಲ್ಲಿ, ಅಥವಾ ವಚನ ಪತ್ರ ಅಥವಾ ಆಶ್ವಾಸನ ಪತ್ರ ಅಂತೇಳಿ ಕರೀಬಹುದು. ವಿನಿಮಯ ಪತ್ರ ಆಶ್ವಾಸನಾ ಪತ್ರಗಳಲ್ಲ, ಅವು ಆದೇಶ ಪತ್ರಗಳು. ಆದೇಶ ಪತ್ರ ರಚಕ ಆಜ್ಞಾಪಿತನಿಗೆ ಆದೇಶ ನೀಡುತ್ತಾನೆ, ಇಂತಿಷ್ಟು ಹಣವನ್ನು ಪಾವತಿದಾರನಿಗೆ, ಸಂದಾಯದಾರನಿಗೆ ಕೊಡುವುದು, ಪ್ರಾಪ್ತಿಕರ್ತನಿಗೆ ಕೊಡುವುದು ಅಂತ ಹೇಳಿ ಅದರಲ್ಲಿ ಆದೇಶಿಸಲಾಗಿರುತ್ತದೆ. ನೆಕ್ಸ್ಟ್ ಡಿಫರೆನ್ಸ್ ಈಸ್ ವಿತ್ ರೆಸ್ಪೆಕ್ಟ್ ಟು ನೇಚರ್ ಆಫ್ ದಿ ಪರ್ಸನ್ ಮೇಕಿಂಗ್ ಆರ್ ಡ್ರಾಯಿಂಗ್ ಇಟ್. ಆ ಪತ್ರಗಳನ್ನು ಬರೆಯುತ್ತಿರುವ ವ್ಯಕ್ತಿಗಳ ಸ್ವಭಾವ, ಅದರ ಒಂದು ಆಧಾರದ ಮೇಲೆ ಕೆಳಕಂಡಂತೆ ನಾವು ವ್ಯತ್ಯಾಸಗಳನ್ನು ಕಂಡುಹಿಡಿಯಬಹುದು. The maker of a promissory note is a debtor and he himself undertakes to pay. But in the case of bill, the maker or drawer is a creditor who directs the drawee to pay. ವಾಗ್ದಾನ ಪತ್ರಗಳಲ್ಲಿ ಒಂದು ಪತ್ರವನ್ನು ತಯಾರಿಸುವವ ಸಾಲಗಾರನಾಗಿರ್ತಾನೆ. ಅವನು ತನ್ನದೇ ಹಸ್ತದಲ್ಲಿ ಅವನು ಆ ಪತ್ರವನ್ನು ಬರೀತಾನೆ. ಆದರೆ ವಿನಿಮಯ ಪತ್ರಗಳಲ್ಲಿ ಆ ಒಂದು ಪತ್ರವನ್ನು ಬರೆಯುವ ವ್ಯಕ್ತಿ ಸಾಲಿಗನಾಗಿರ್ತಾನೆ. ಮತ್ತೆ ಆ ಸಾಲಿಗ ಒಬ್ಬ ಆಜ್ಞಾಪಿತ ಅಂತೇನು ಕರಿತೀವಿ, ಡ್ರಾಯಿ, ಅವನಿಗೆ ಆದೇಶವನ್ನು ನೀಡ್ತಾನೆ ಹಣವನ್ನು ನೀಡಬೇಕು ಅಂತ ಹೇಳಿ. ಫೋರ್ತ್ ಡಿಫರೆನ್ಸ್ ಈಸ್ ಲಯಬಿಲಿಟಿ. ದ ಲಯಬಿಲಿಟಿ ಆಫ್ ದಿ ಮೇಕರ್ ಆಫ್ ಎ ಪ್ರೋ ನೋಟ್ ಈಸ್ ಪ್ರೈಮರಿ ಅಂಡ್ ಅಬ್ಸಲ್ಯೂಟ್. But in the case of bill of exchange, the liability of the drawer of a bill of exchange is secondary and conditional. ವಾಗ್ದಾನ ಪತ್ರಗಳನ್ನು ಬರೆಯುವಂತಹ ವ್ಯಕ್ತಿಯ ಜವಾಬ್ದಾರಿ ಪ್ರಾಥಮಿಕವಾಗಿರುತ್ತೆ ಮತ್ತು ಅನಿರ್ಬಂಧಗಳಿಂದ ಕೂಡಿರುತ್ತೆ. ಅಬ್ಸಲ್ಯೂಟ್ ಅಂತಂದರೆ ಷರತ್ತು ರಹಿತ ಅಂಥೇಳಿ, ಕಂಡೀಷನ್ಸ್ ಇರೋಲ್ಲ ಅಂಥೇಳಿ. ವೇರ್ ದಿ ಲಯಬಿಲಿಟಿ ಆಫ್ ದಿ ಡ್ರಾಯರ್, ವಿನಿಮಯ ಪತ್ರಗಳ ರಚಕನಿಗೆ ಆ ಒಂದು ಪ್ರಾಥಮಿಕವಾದಂತಹ ಒಂದು ಜವಾಬ್ದಾರಿ ಇರೋದಿಲ್ಲ. ಅವನ ಜವಾಬ್ದಾರಿ ಗೌಣವಾಗಿರುತ್ತೆ ಮತ್ತೆ ನಿರ್ಬಂಧಗಳಿಂದ ಕೂಡಿರುತ್ತೆ. ನೆಕ್ಸ್ಟ್ ಡಿಫರೆನ್ಸ್ ಈಸ್ ಪೊಸಿಷನ್ ಆಫ್ ದ ಮೇಕರ್. ಇನ್ ಕೇಸ್ ಆಫ್ ಪ್ರಾಮಿಸರಿ ನೋಟ್, ದ ಮೇಕರ್ ಕೆನಾಟ್ ಬಿ ದ ಪೇಯಿ, because the same person cannot be both promisor and the promisee, or a debtor and a creditor. ಸಾಲಿಗ ಮತ್ತೆ ಸಾಲಗಾರ ಎರಡೂ ಸ್ವಭಾವಗಳನ್ನು ಒಬ್ಬನೇ ವ್ಯಕ್ತಿ ಪಡೆಯಲು ಒಂದು ವ್ಯವಹಾರಕ್ಕೆ ಸಾಧ್ಯವಿಲ್ಲ.
ಆದ್ದರಿಂದ ಇಲ್ಲಿ ಪ್ರಾಮಿಸರಿ ನೋಟ್ ಅಥವಾ ವಾಗ್ದಾನ ಪತ್ರಗಳಲ್ಲಿ ಡ್ರಾಯರ್ನ ಪರಿಸ್ಥಿತಿ, ಡ್ರಾಯರ್ನ ಒಂದು ವಸ್ತುಸ್ಥಿತಿ ಬೇರೆಯದ್ದೇ ಆಗಿರುತ್ತೆ. ಅವನು ಎರಡೂ ವ್ಯಕ್ತಿಗಳಾಗೋದಕ್ಕೆ ಸಾಧ್ಯ ಇಲ್ಲ. ಆದರೆ ವಿನಿಮಯ ಪತ್ರಗಳಲ್ಲಿ ರಚಕ ಅವನು ಪ್ರಾಪ್ತಿಕರ್ತನೂ ಆಗಿರಬಹುದು. ಡ್ರಾಯರ್ ಕ್ಯಾನ್ ಬಿಕಮ್ ಎ ಪೇಯಿ ಆಲ್ಸೋ ವೆನ್ he draws a bill with words pay to me or order or pay self, like that he himself draws the bill of exchange and he himself gets the payment made. Okay, therefore in case of bill of exchange, drawer can become drawer as well as payee. But in the case of promissory note, the drawer or maker cannot become the payee. He himself accepts to pay somebody else in the case of promissory note. Next difference is acceptance. A bill of exchange requires acceptance by the drawee before he is made liable on it. A bill of exchange, as it contains three parties, drawer, drawee and payee. Drawer draws the bill and sends it to the drawee. Drawee has to put his signature so that he is accepting that order to pay the payee. ಸೊ ಇಲ್ಲಿ ಮೂರು ವ್ಯಕ್ತಿಗಳು, ಮೂರು ಪಕ್ಷಗಾರರು ಇರ್ತಾರೆ ಅಂತ ನಾವು ಆಗಲೇ ತಿಳ್ಕೊಂಡ್ವಿ. ಅಲ್ಲಿ ರಚಕ ಆ ಒಂದು ವಿನಿಮಯ ಪತ್ರವನ್ನು ಬರೀತಾನೆ, ಅದನ್ನ ಒಪ್ಪಿಗೆಗೋಸ್ಕರ ಆಜ್ಞಾಪಿತನಿಗೆ ಕಳಿಸಿಕೊಡ್ತಾನೆ. ಆಜ್ಞಾಪಿತ ಅದರಲ್ಲಿ ಆ ಒಂದು ಪತ್ರದ ಮೇಲೆ ಸಹಿಯನ್ನು ಹಾಕೋದ್ರ ಮುಖಾಂತರ ಒಪ್ಪಿಗೆಯನ್ನು ಸೂಚಿಸುತ್ತಾನೆ. ಆ ಒಪ್ಪಿಗೆಯ ಬಂದ ನಂತರ ಆ ಒಂದು ವಿನಿಮಯ ಪತ್ರಕ್ಕೆ ಜೀವ ಬರುತ್ತೆ. ಅಲ್ಲಿವರೆಗೂ ಇಟ್ ವಿಲ್ ಬಿ ಲೈಕ್ ಎ ಸಿಂಪಲ್ document, that's all. So in case of promissory note, so no such acceptance is required because drawer himself is signing the document, therefore he himself undertaking the liability to pay, therefore there is no question of further acceptance. ಇಲ್ಲಿ ಯಾವುದು ವಾಗ್ದಾನ ಪತ್ರದಲ್ಲಿ ರಚಕನೇ ಆ ಪತ್ರವನ್ನು ಬರೀತಿರೋದ್ರಿಂದ ಮತ್ತು ಅವನೇ ಅದರ ಒಪ್ಪಿಗೆಯನ್ನು ಸೂಚಿಸುತ್ತಿರೋದ್ರಿಂದ, ಸಹಿ ಮಾಡುತ್ತಿರುವುದರಿಂದ ಇಲ್ಲಿ ಒಪ್ಪಿಗೆ ಅನ್ನುವಂಥ ಪದಕ್ಕೆ ಅರ್ಥವೇ ಇಲ್ಲ. ಯಾಕಂದರೆ ಆತನೇ ಅದನ್ನು ಈಗಾಗಲೇ ಒಪ್ಪಿರುತ್ತಾನೆ. ಆ ಒಂದು ಪತ್ರದಲ್ಲಿರುವಂಥ ಹೊಣೆಗಾರಿಕೆಗಳನ್ನು ಆತನೇ, ರಚಕನೇ ಒಪ್ಪಿರುತ್ತಾನೆ. ಅದರಿಂದಾಗಿ ಅಕ್ಸೆಪ್ಟೆನ್ಸ್, ಒಪ್ಪಿಗೆಯನ್ನು ಸೂಚಿಸುವಂತಹ ಪ್ರಕ್ರಿಯೆ ವಾಗ್ದಾನ ಪತ್ರಗಳಲ್ಲಿ ಇರುವುದಿಲ್ಲ. Then payable to bearer. So a promissory note cannot be drawn payable to bearer. ವಾಹಕನಿಗೆ ಅಥವಾ ಯಾರ ವಶದಲ್ಲಿರುತ್ತೋ ಅವರಿಗೆ ಸಂದಾಯ ಮಾಡಬೇಕು ಅಂತ ಹೇಳಿ ವಾಗ್ದಾನ ಪತ್ರಗಳನ್ನು ಬರೆಯೋ ಹಾಗಿಲ್ಲ. Whereas a bill of exchange can be so drawn provided it is not drawn payable to bearer on demand. So bill of exchange, ವಿನಿಮಯ ಪತ್ರಗಳನ್ನ ಪೇಯಬಲ್ ಟು ಬೇರರ್ ಆನ್ ಡಿಮ್ಯಾಂಡ್, ವಾಹಕನಿಗೆ ಕೊಡಬೇಕು ಬೇಡಿಕೆ ಇಟ್ಟಾಗ ಅಂತ ಹೇಳಿ ಬರೆಯೋ ಹಾಗಿಲ್ಲ. ಆದರೆ ಬೇರರ್ ಡಾಕ್ಯುಮೆಂಟ್ ಆಗಬಹುದು. ಇಲ್ಲಿ ಪ್ರಾಮಿಸರಿ ನೋಟ್, ವಾಗ್ದಾನ ಪತ್ರಗಳು ಪೇಯಬಲ್ ಟು ಬೇರರ್ ಅಂತ ಬರೆಯೋ ಹಾಗಿಲ್ಲ. ಯಾಕಂದ್ರೆ ಆ ಥರ ಬರೆದ್ರೆ ಅವು ಕರೆನ್ಸಿ ನೋಟುಗಳಿಗೆ ಸಮ ಆಗ್ಬಿಡುತ್ತೆ. RBI ಆಕ್ಟ್ ಪ್ರಕಾರ 31 ಸೆಕ್ಷನ್ 31 ಪ್ರಕಾರ ನೋ ಬಡಿ ಕ್ಯಾನ್ ಇಶ್ಯೂ ಎ ಪ್ರಾಮಿಸರಿ ನೋಟ್ ವಿಚ್ ಇಸ್ ಪೇಯಬಲ್ ಟು ಬೇರರ್. ಪೇಯಬಲ್ ಟು ಬೇರರ್ ಡಾಕ್ಯುಮೆಂಟ್ ಅನ್ನ ಪ್ರಾಮಿಸರಿ ನೋಟ್ ಆಗಿ ಕೊಡೋ ಹಾಗಿಲ್ಲ ಅಂತ ಹೇಳಿ ಆದೇಶಿಸಲಾಗಿದೆ. ಅವೆರಡೂ ಸಹ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ಸೆಂಟ್ರಲ್ ಗವರ್ಮೆಂಟಿನ ಹತ್ರ ಮಾತ್ರ ಅಧಿಕಾರ ಇದೆ. ದೆನ್ ಬಿಲ್ ಕ್ಯಾನ್ ಬಿ ರಿಟರ್ನ್, ಬಟ್ ಒರಿಜಿನಲ್ ಪ್ರಾಮಿಸರಿ ನೋಟ್ ಬರೆಯೋ ಹಾಗಿಲ್ಲ. ನಂತರ ಅದನ್ನ ಬೇಕಾದ್ರೆ ಎಂಡಾರ್ಸ್ಮೆಂಟ್ ಮಾಡಿಕೊಂಡು ಪೇಯಬಲ್ ಟು ಬೇರರ್ ಮಾಡ್ಕೋಬಹುದು. Next difference is nature of immediate relation. In case of promissory note, the relation between the drawer and payee is immediate. ಮೇಕರ್ ಮತ್ತೆ ಪೇಯಿ ಯಾರು ಅದನ್ನ ಬರೀತಿರ್ತಾರೆ ಮತ್ತೆ ಯಾರಿಗೆ ಅದು ಸಂದಾಯವಾಗಬೇಕಿರುತ್ತೋ ಅವರ ನಡುವಿನ ಸಂಬಂಧ ಹತ್ತಿರದ ಸಂಬಂಧ ಆಗಿರುತ್ತೆ, ನೇರ ಸಂಬಂಧ ಆಗಿರುತ್ತೆ. ಆದರೆ ಇಲ್ಲಿ ಬಿಲ್ ಆಫ್ ಎಕ್ಸ್ಚೇಂಜ್ ಅಲ್ಲಿ ಅಥವಾ ವಿನಿಮಯ ಪತ್ರಗಳಲ್ಲಿ ದ ರಿಲೇಶನ್ಶಿಪ್ ಬಿಟ್ವೀನ್ ಡ್ರಾಯರ್ ಅಂಡ್ ಪೇಯಿ ಈಸ್ ನಾಟ್ ಇಮಿಡಿಯೇಟ್ ಅಂಡ್ ಓನ್ಲಿ ಡ್ರಾಯರ್ ಅಂಡ್ ಅಕ್ಸೆಪ್ಟಾರ್. ಅಂದ್ರೆ ಅಕ್ಸೆಪ್ಟಾರ್ ಅಂದ್ರೆ ಇಲ್ಲಿ ಡ್ರಾಯಿ ಅಂಡ್ ಡ್ರಾಯರ್ ರಿಲೇಶನ್ಶಿಪ್ಸ್ ಆರ್ ಇಮಿಡಿಯೇಟ್ ಅಂಡ್ ನಾಟ್ ಬಿಟ್ವೀನ್ ಡ್ರಾಯರ್ ಅಂಡ್ ದ ಪೇಯಿ. Next difference is notice of dishonor. In case of dishonor of a bill of exchange,
Notice of dishonor must be given by the holder to all the prior parties liable on it. ಅಮಾನ್ಯವಾದರೆ ನಿರಾಕರಿಸಲ್ಪಟ್ಟರೆ ಅದನ್ನು ಸಂದಾಯ ಮಾಡುವುದನ್ನು ನಿರಾಕರಿಸಲ್ಪಟ್ಟರೆ ಯಾವ ಹಂತದಲ್ಲಿ ಅದು ನಿರಾಕರಿಸಲ್ಪಟ್ಟಿರುತ್ತದೆ, ಯಾಕಂದರೆ ಹಂತ ಅಂತ ನಾನು ಬಳಸ್ತಾ ಇದ್ದೀನಿ, ಒಬ್ಬರಿಂದ ಒಬ್ಬರಿಗೆ ಅದು ಇಂಬರಹಗೊಂಡು ಚಲಾವಣೆ ಆಗ್ತಾ ಹೋದರೆ ಯಾವ ಧಾರಕನಿಗೆ ಅದು ಅಮಾನ್ಯ ಮಾಡಲಾಗಿದೆಯೋ ಆ ಧಾರಕ ಹಿಂದೆ ಮಾಡಿರುವಂಥ ಇಂಬರಹಗಾರನಿಗೆ ಒಂದು ಅಮಾನ್ಯದ ಗಮನವನ್ನು ತರಬೇಕಾಗತ್ತೆ, ಒಂದು ನೋಟಿಸನ್ನು ಕೊಡಬೇಕಾಗತ್ತೆ. ಅದೇ ರೀತಿ ಅವನ ಹಿಂದಿನವನಿಗೆ ನೋಟಿಸ್ಗಳನ್ನು ಕೊಡ್ತಾ ಹೋಗ್ತಾರೆ. ಸೊ ನೋಟಿಸ್ ಆಫ್ ಡಿಸಾನರ್ ಮಸ್ಟ್ ಬಿ ಗಿವನ್ ಬೈ ಹೋಲ್ಡರ್ ಟು ಆಲ್ ಪ್ರಯರ್ ಪಾರ್ಟೀಸ್ ಲಯಬಲ್ ಆನ್ ಇಟ್. ಬಟ್ ಇನ್ ದಿ ಕೇಸ್ ಆಫ್ ಡಿಸಾನರ್ ಆಫ್ ಎ ಪ್ರೋ ನೋಟ್, ನೋಟಿಸ್ ಆಫ್ ಡಿಸಾನರ್ ಈಸ್ ನಾಟ್ ನೆಸೆಸರಿ, ಬೇಕಾಗಿಲ್ಲ. ಯಾಕಂದರೆ ಈಗಾಗಲೇ ರಚಕ ಅದನ್ನು ಒಪ್ಪಿಕೊಂಡಿರುತ್ತಾನೆ, ಕೊಡ್ತೀನಿ ಅಂತ ಹೇಳಿ. ಅದರಿಂದ ರಚಕ ಅಲ್ಲಿ ಜವಾಬ್ದಾರನಾಗ್ತಾನೆ ಇನ್ ದ ಕೇಸ್ ಆಫ್ ಡಿಸಾನರ್ ಆಫ್ ಪ್ರಾಮಿಸರಿ ನೋಟ್. ನೆಕ್ಸ್ಟ್ ಡಿಫರೆನ್ಸ್, all inclusive others. The point says others. So certain provisions like presentment for acceptance for honor, bills in sets etc. which are applicable to bills are not applicable to promissory notes. ಪ್ರಾಮಿಸರಿ ನೋಟ್ ವಾಗ್ದಾನ ಪತ್ರಗಳನ್ನು ನೀವು ಸೆಟ್ಗಳಂದರೆ ಈಗ ಮೊದಲನೇ ಕಾಪಿ, ಎರಡನೇ ಕಾಪಿ, ಮೂರನೇ ಕಾಪಿ ಅಂತ ಬರೆಯೋದಕ್ಕೆ ಅವಕಾಶ ಇಲ್ಲ. ಪ್ರಾಮಿಸರಿ ನೋಟ್ ಒನ್ಸ್ ರಿಟರ್ನ್ ಇಟ್ ಶುಡ್ ಬಿ ಎ ಸೆಪರೇಟ್ ಕಾಪಿ, ನೋ ಡೂಪ್ಲಿಕೇಟ್ ಟ್ರಿಪ್ಲಿಕೇಟ್ ಶುಡ್ ಬಿ ಪ್ರಿಪೇರ್ಡ್. ಆ ರೀತಿ ಈ ಥರದ ಕಂಡೀಷನ್ಸ್ ಪ್ರಾಮಿಸರಿ ನೋಟ್ಗೆ ಅಪ್ಲೈ ಆಗಲ್ಲ. ಬಟ್ ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಕೆಲವು ಸಂದರ್ಭದಲ್ಲಿ ಇಂಥ ಒಂದು ಕಂಡೀಷನ್ಸ್ ಅಪ್ಲೈ ಆಗುತ್ತೆ ಅನ್ನೋದು ಕೊನೆಯ ಒಂದು ವ್ಯತ್ಯಾಸ ಪ್ರಾಮಿಸರಿ ನೋಟ್ಗೂ ಮತ್ತು ಬಿಲ್ ಆಫ್ ಎಕ್ಸ್ಚೇಂಜಿನ ನಡುವೆ. Next set of differences between check and a promissory note. So let us discuss all these things as usual in point format. Point number 1, number of parties. In the case of check, there are 3 parties, namely the drawer of a check, the drawee of the check and the payee. Here the drawee must always be the bank. In case of bill of exchange, a drawee can be anybody. There also 3 parties were there, but drawee can be anybody including bank. But here the drawee must be a bank and payee. So rachaka ಮತ್ತೆ ಒಬ್ಬ ಬ್ಯಾಂಕರು ಮತ್ತೆ ಸಂದಾಯಗಾರ ಅಥವಾ ಪಾವತಿದಾರ ಅಥವಾ ಪ್ರಾಪ್ತಿಕರ್ತ 3 ಜನ ವ್ಯಕ್ತಿಗಳಿರ್ತಾರೆ. ನಂಬರ್ ಆಫ್ ಪಾರ್ಟೀಸ್, ಪಕ್ಷಗಾರರ ಸಂಖ್ಯೆ ಅಂತ ವ್ಯತ್ಯಾಸ ತಗೊಂಡಾಗ ಚೆಕ್ಕಿನಲ್ಲಿ 3 ಜನ ಪಕ್ಷಗಾರರು ಇರ್ತಾರೆ. ರಚಕ, ಬ್ಯಾಂಕು ಅಥವಾ ಆಜ್ಞಾಪಿತ ಮತ್ತು ಪ್ರಾಪ್ತಿಕರ್ತ ಅಥವಾ ಸಂದಾಯದಾರ, ಸಂದಾಯ ಮಾಡಬೇಕಾದವನು ಅಂತ. ಇನ್ ದಿ ಕೇಸ್ ಆಫ್ ಪ್ರೋ ನೋಟ್ ಓನ್ಲಿ 2 parties are there. ಪ್ರಾಮಿಸರಿ ನೋಟ್ ಅಥವಾ ವಾಗ್ದಾನ ಪತ್ರಗಳಲ್ಲಿ 2 ವ್ಯಕ್ತಿಗಳಿರ್ತಾರೆ, ಈಗಾಗಲೇ ನಾವು ವಿಷದಪಡಿಸಿದ್ದೇವೆ. ಮೇಕರ್ ಆ್ಯಂಡ್ ದ ಪೇಯಿ, ಪ್ರೋ ನೋಟ್ ಡ್ರಾಯರ್ ಆ್ಯಂಡ್ ದ ಪೇಯಿ, ರಚಕ ಮತ್ತು ಪ್ರಾಪ್ತಿಕರ್ತ 2 ವ್ಯಕ್ತಿಗಳು ಮಾತ್ರ ಪ್ರಾಮಿಸರಿ ನೋಟಲ್ಲಿ ಇರ್ತಾರೆ, ಅಂದರೆ ವಾಗ್ದಾನ ಪತ್ರದಲ್ಲಿ ಇರ್ತಾರೆ. ಸೊ ಅಗೈನ್ ಸೆಕೆಂಡ್ ಪಾಯಿಂಟ್ ಈಸ್ ಪ್ರಾಮಿಸ್ ಆರ್ ಆರ್ಡರ್. ಎ ಚೆಕ್ ಕಂಟೈನ್ಸ್ ಅನ್ ಅನ್ಕಂಡೀಷನಲ್ ಆರ್ಡರ್ ಟು ದ ಬ್ಯಾಂಕರ್ ಟು ಪೇ ಎ ಸರ್ಟನ್ ಸಮ್ ಆಫ್ ಮನಿ. ಷರತ್ತು ರಹಿತವಾದಂಥ ಒಂದು ಆದೇಶವನ್ನು ಬ್ಯಾಂಕರ್ನಿಗೆ ಚೆಕ್ಕಿನ ಮುಖಾಂತರ ನೀಡಲಾಗುತ್ತೆ. ಬಟ್ ಪ್ರಾಮಿಸರಿ ನೋಟ್ ಕಂಟೈನ್ಸ್ ಆನ್ ಅನ್ಕಂಡೀಷನಲ್ ಪ್ರಾಮಿಸ್ ಟು ಪೇ ಎ ಸರ್ಟನ್ ಸಮ್ ಆಫ್ ಮನಿ. ನಿರ್ಬಂಧಗಳಿಲ್ಲದ, ಷರತ್ತುಗಳಿಲ್ಲದ ಒಂದು ವಾಗ್ದಾನವನ್ನು ನೀಡಲಾಗುತ್ತೆ ವಾಗ್ದಾನ ಪತ್ರಗಳಲ್ಲಿ. ಆದರೆ ಚೆಕ್ಕುಗಳಲ್ಲಿ ಷರತ್ತುಗಳಿಲ್ಲದ ಆದೇಶಗಳನ್ನು ನೀಡಲಾಗುತ್ತೆ, ಅದು ಸಹ ಬ್ಯಾಂಕರ್ನ ಮೇಲೆ. Purpose: check is used because it is simple and easy to transact. Easy means of exchange. Check can replace money, but promissory note is used for ರಿಸೀವಿಂಗ್ ಅಂಡ್ ಗಿವಿಂಗ್ ಕ್ರೆಡಿಟ್. ಸಾಲಕ್ಕೋಸ್ಕರ, ಸಾಲದ ವ್ಯವಹಾರಗಳಿಗೋಸ್ಕರ ನಾವು ವಾಗ್ದಾನ ಪತ್ರಗಳನ್ನು ಬಳಸಲಾಗ್ತೀವಿ. ಆದರೆ ಚೆಕ್ಗಳನ್ನು ಎಲ್ಲ ಹಣಕಾಸಿನ ಪರವಾಗಿ, ಹಣದ ಬದಲಾಗಿ ಚೆಕ್ಕನ್ನು ಬಳಸಲಾಗುತ್ತೆ. ಅದು ಸಾಮಾನ್ಯ ಜನರು ಬಳಸ್ತಾರೆ ಚೆಕ್ಕನ್ನು. ಆದರೆ ಪ್ರಾಮಿಸರಿ ನೋಟ್ ವ್ಯವಹಾರಸ್ಥರು ಸಾಮಾನ್ಯವಾಗಿ ಬಳಸ್ತಾರೆ. ಅದು ಸಾಲದ ವ್ಯವಹಾರದಲ್ಲಿ ಬಳಸಲಾಗುತ್ತೆ ಹೆಚ್ಚಾಗಿ.
Fourth difference is drawee. A check is always drawn on a banker where the drawier's account is maintained. ಎಲ್ಲಿ ರಚಕನ ಖಾತೆ ಉಳಿತಾಯ ಖಾತೆ ಆಗಿರ್ಬೋದು ಅಥವಾ ಚಾಲ್ತಿ ಖಾತೆ ಆಗಿರ್ಬೋದು ಇರುತ್ತೋ ಅಂತ ಬ್ಯಾಂಕರ್ನ ಮೇಲೆ ಆ ಒಂದು ಚೆಕ್ ಅನ್ನ ರಚನೆ ಮಾಡಲಾಗುತ್ತೆ. ಆದರೆ ಪ್ರಾಮಿಸರಿ ನೋಟ್ ಈಸ್ ಆನ್ ಎನಿ ಪರ್ಸನ್ ಹೂ ಈಸ್ ಲಯಬಲ್ ಟು ರಿಸೀವ್ ಮನಿ. ಸೊ ಯಾರು ಬೇಕಾದರೂ ಆಗ್ಬೋದು ವಾಗ್ದಾನ ಪತ್ರದಲ್ಲಿ. ಯಾರಿಂದ ನಾವು ಸಾಲ ತಗೊಂಡಿರ್ತೀವೋ ಆ ಸಾಲಗಾರನಿಗೆ ನಾವು ಕೊಡ್ತೇವೆ ದುಡ್ಡು ಅಂತ ಹೇಳಿ ಬರೆದು ಕೊಟ್ಟಿರುವಂಥ ಒಂದು ಪತ್ರ ಅದು. ಅವರಿಂದ ನಾವು ಸಾಲ ಪಡೆದಿದ್ದೇವೆ, ನಾವು ಇಂಥವರಿಗೆ ಇಷ್ಟು ಹಣವನ್ನು ನೀಡಬೇಕಾಗಿದೆ ಅಂತೇಳಿ ನಾವೇ ಸಹಿ ಮಾಡಿರುವಂಥದ್ದನ್ನು ವಾಗ್ದಾನ ಪತ್ರ ಅಂತ ಹೇಳ್ತೀವಿ. ಅಲ್ಲಿ ಕೊಡಬೇಕಾದಂಥ ವ್ಯಕ್ತಿ, ಸಂದಾಯ ಮಾಡಬೇಕಾಗಿರುವಂಥ ವ್ಯಕ್ತಿ ಯಾರು ಬೇಕಾದರೂ ಆಗಿರ್ಬೋದು, ನಮಗೆ ಸಾಲ ಕೊಟ್ಟವನು ಅಂತ ಹೇಳಿ. ಆದರೆ ಇಲ್ಲಿ ಚೆಕ್ಕಲ್ಲಿ ಬ್ಯಾಂಕರ್ನೇ ಆಗಿರಬೇಕು, ಅವನೇ ಡ್ರಾಯಿ ಆಗಿರ್ತಾನೆ. ದೆನ್ ಪೇಮೆಂಟ್. ಚೆಕ್ ಈಸ್ ಆಲ್ವೇಸ್ ಪೇಯಬಲ್ ಆನ್ ಡಿಮ್ಯಾಂಡ್. ಚೆಕ್ ಕೆನಾಟ್ ಬಿ ಪೇಯಬಲ್ ಬಿಫೋರ್ ಡೇಟ್. ಏನು ವಾಯ್ದೆ ಅಂತ ಹೇಳಿ ಏನು ಇರೋದಿಲ್ಲ. ಅದಕ್ಕೆ ಏನು ಜೀವ ಅಂತ ಬಂದಾಗ 3 ತಿಂಗಳ ಕಾಲದಷ್ಟು ಜೀವ ಇರುತ್ತೆ. ಅದಕ್ಕೆ ವ್ಯಾಲಿಡಿಟಿ ಅಂತ ಏನು ಹೇಳ್ತೀವಿ, ಆ ಥರದ 3 ತಿಂಗಳ ಕಾಲ ಇರುತ್ತೆ ನಮ್ಮ ಭಾರತ ದೇಶದಲ್ಲಿ. ಅಲ್ಲಿ ಒಳಗಡೆ ಯಾವಾಗ ಬೇಕಾದರೂ ಆ ಒಬ್ಬ ಪೇಯಿ ಅಂತ ಏನು ಕರಿತೀವಿ, ಅವನು ತನ್ನ ಆ ಒಂದು ಚೆಕ್ಕನ್ನು ಬ್ಯಾಂಕಿಗೆ ತಂದು ಪ್ರೆಸೆಂಟ್ ಮಾಡೋದ್ರ ಮುಖಾಂತರ ಹಣವನ್ನು ನೀಡಿ ಅಂತೇಳಿ ಬೇಡಿಕೆಯನ್ನು ಸಲ್ಲಿಸಬೇಕಾಗತ್ತೆ. ಆದರೆ ಪ್ರಾಮಿಸರಿ ನೋಟ್ ಬಂದಾಗ ಮೇ ಬಿ ಪೇಯಬಲ್ ಆನ್ ಡಿಮ್ಯಾಂಡ್ ಆರ್ ಆಫ್ಟರ್ ದಿ ಎಕ್ಸ್ಪೈರಿ ಆಫ್ ಸಮ್ ಟೈಮ್. ಅದಕ್ಕೆ ಸಮಯ ನಿಗದಿ ಮಾಡಿರ್ತಾರೆ, ಆ ಸಮಯ ನಿಗದಿ ಆದ ನಂತರ ಬೇಕಾದರೂ ಅದನ್ನು ತೆಗೆದುಕೊಳ್ಳೋದಕ್ಕೆ ಅವಕಾಶ ಇದೆ. ಸಮಯ ನಿಗದಿ ಆದಮೇಲೆ ಅದನ್ನು ಪ್ರೆಸೆಂಟ್ ಮಾಡಿ ತಗೋಬೇಕಾದ್ರೆ 3 ತಿಂಗಳವರೆಗೆ, 3 ತಿಂಗಳ ಆದ ಮೇಲೆ ನಾನು ಇಂಥವರಿಗೆ ಹಣವನ್ನು ನೀಡಬೇಕಾಗಿರುತ್ತದೆ ಫಾರ್ ಗೂಡ್ಸ್ ರಿಸೀವ್ಡ್ ಅಥವಾ ವ್ಯಾಲ್ಯೂ ರಿಸೀವ್ಡ್. ಮೌಲ್ಯ ಪಡೆದಿದ್ದಕ್ಕಾಗಿ 3 ತಿಂಗಳ ನಂತರ ಈ ಹಣವನ್ನು ಸಂದಾಯ ಮಾಡುತ್ತೇನೆಂದು ಈ ಮೂಲಕ ಪ್ರಮಾಣೀಕರಿಸುತ್ತೇನೆ, ಆಶ್ವಾಸನೆ ನೀಡುತ್ತೇನೆ ಅಂತ ಬರೆದಿದ್ದಾರೆ. 3 ತಿಂಗಳ ನಂತರ ಹಣವನ್ನು ನೀಡಬೇಕಾಗುತ್ತೆ. ಆದರೆ ಚೆಕ್ಕು ಆ ರೀತಿ ಅಲ್ಲ. ಚೆಕ್ ಯಾವಾಗ ಬೇಕಾದರೂ ಅದರ ವಾಯಿದೆ ಮುಗಿಯೋದರ ಒಳಗಡೆ, ವಾಯಿದೆ ಅಂದರೆ ಅದರ ದಿನಾಂಕ ಏನು ಅದರಲ್ಲಿ ಬರೆದಿರ್ತಾರೆ, ದಿನಾಂಕದ ನಂತರ ಬ್ಯಾಂಕಿಗೆ ಅದನ್ನು ಕೊಟ್ಟು ಬ್ಯಾಂಕಿನಿಂದ ಹಣವನ್ನು ಪಡೆಯೋದಕ್ಕೆ ಅವಕಾಶ ಇರುತ್ತೆ. ಆದರೆ ಅಲ್ಲಿ 3 ತಿಂಗಳ ಜೀವ ಆ ಒಂದು ಪತ್ರಕ್ಕೆ ಇರುತ್ತದೆ, ಚೆಕ್ಗೆ ಇರುತ್ತದೆ. ಇದು ಗಮನದಲ್ಲಿಟ್ಕೋಬೇಕು. ನೆಕ್ಸ್ಟ್ ಡಿಫರೆನ್ಸ್ ಕ್ರಾಸಿಂಗ್. ರೇಖಣ. ಎ ಚೆಕ್ ಮೇ ಬಿ ಕ್ರಾಸ್ಡ್ ಜನರಲಿ ಆರ್ ಸ್ಪೆಷಲಿ. ಸಾಮಾನ್ಯ ರೇಖಣ ಮತ್ತು ವಿಶೇಷ ರೇಖಣ ಅಂತ ಓದಿದ್ವಿ. ಆ ಒಂದು ರೀತಿಯಲ್ಲಿ ಚೆಕ್ಗಳನ್ನು ನಾವು ಕ್ರಾಸ್ ಮಾಡ್ಬೋದು. ಸೊ ದಟ್ ವಿ ಕ್ಯಾನ್ ಗಿವ್ ಸೇಫ್ಟಿ ಟು ದಟ್ ಪೇಯಿ ಆಸ್ ವೆಲ್ ಆಸ್ ಬ್ಯಾಂಕರ್. ಇಬ್ಬರಿಗೂ ಸಹ ಒಂದು ಸೇಫ್ಟಿಯನ್ನು ನೀಡೋದಕ್ಕೋಸ್ಕರ ಚೆಕ್ಗಳನ್ನು ಕ್ರಾಸ್ ಮಾಡಲಾಗುತ್ತೆ, ರೇಖೆಗಳನ್ನು ಎಳೆಯಲಾಗುತ್ತೆ. ನಾವು ಹಿಂದೆ ಸೆಷನ್ಗಳಲ್ಲಿ ಇದರ ಬಗ್ಗೆ ವಿವರವಾಗಿ ಚರ್ಚಿಸಿದ್ದೇವೆ. ದೆನ್ ವೈಲ್ ಎ ಪ್ರೊ ನೋಟ್ ಈಸ್ ನಾಟ್ ಸೋ ಕ್ರಾಸ್ಡ್. ಪ್ರಾಮಿಸರಿ ನೋಟು ಅಥವಾ ಬಿಲ್ ಆಫ್ ಎಕ್ಸ್ಚೇಂಜ್ ಈ ಥರದ ರೀತಿಯ ಕ್ರಾಸಿಂಗಿಗೆ ಅವಕಾಶ ಇಲ್ಲ, ಅದನ್ನು ಮಾಡಲಾಗುವುದಿಲ್ಲ. 7th ಡಿಫರೆನ್ಸ್ ಈಸ್ ಸ್ಟ್ಯಾಂಪ್ ಡ್ಯೂಟಿ. ಚೆಕ್ ಡಸ್ ನಾಟ್ ರಿಕ್ವೈರ್ ಎನಿ ಸ್ಟ್ಯಾಂಪ್ ಡ್ಯೂಟಿ ಆರ್ ಸ್ಟ್ಯಾಂಪ್ ಆನ್ ದಟ್ ಡಾಕ್ಯುಮೆಂಟ್. ಚೆಕ್ಗೆ ಯಾವುದೇ ರೀತಿಯ ಸ್ಟ್ಯಾಂಪು ಅಥವಾ ಸ್ಟ್ಯಾಂಪ್ ಡ್ಯೂಟಿ ಕಟ್ಟಬೇಕಾದಿಲ್ಲ. ಪ್ರೋ ನೋಟ್ಗೆ ಈ ಒಂದು ಸ್ಟ್ಯಾಂಪ್ ಡ್ಯೂಟಿ ಬೇಕಾಗುತ್ತೆ. ಆ ಹಣದ ಮೌಲ್ಯದ ಮೇಲೆ, ಆ ಒಂದು ಯಾವ ಮೌಲ್ಯಕ್ಕೆ ಆ ಒಂದು ಪತ್ರವನ್ನು ಬರೆಯಲಾಗಿದೆಯೋ ಆ ಪತ್ರವನ್ನು, ಹಣದ ಮೌಲ್ಯವನ್ನು ನೋಡಿ ಸ್ಟ್ಯಾಂಪ್ ಹಚ್ಚಬೇಕಾ ಬೇಡವಾ ಅಂತೇಳಿ ತೀರ್ಮಾನಿಸಲಾಗುತ್ತೆ. ಪೇಯಬಲ್ ಟು ಸೆಲ್ಫ್. ಚೆಕ್ ಕ್ಯಾನ್ ಬಿ ರಿಟರ್ನ್ ಪೇಯಬಲ್ ಟು ಸೆಲ್ಫ್. ಅಂದರೆ ಡ್ರಾಯರ್, ಪೇಯಿ ಇಬ್ರು ಒಂದೇ ಆಗೋದಕ್ಕೆ ಸಾಧ್ಯತೆ ಇದೆ. In case of a check, drawer and payee can be same person. In some cases, drawee and payee can also be same person. ಈಗ ನಾವು ಡಿ ತಗೋಬೇಕಾಗತ್ತೆ. ಡಿ ತಗೊಂಡಿರೋದು ಬ್ಯಾಂಕರ್ ಹತ್ರ ತಗೊಳ್ತಿದ್ದೀವಿ ಅಂತಂದ್ರೆ ಬ್ಯಾಂಕರ್ಗೆ ಚೆಕ್ ಕೊಟ್ಟು ಅವನೇ ಡ್ರಾಯಿ ಆಗ್ತಾನೆ, ಅವನಿಗೆ ಆದೇಶ ಮತ್ತೆ ಕೊಡಬೇಕಾಗಿರೋದು ಅವನಿಗೆ ಆಗುತ್ತೆ. ಅಂತ ಸಂದರ್ಭದಲ್ಲಿ ಡ್ರಾಯಿ ಮತ್ತೆ ಪೇಯಿ ಇಬ್ರು ಒಂದೇ ಆಗ್ಬೋದು, ಅಥವಾ ಡ್ರಾಯರ್ ಮತ್ತೆ ಪೇಯಿ ಇಬ್ರು ಒಂದೇ ಆಗ್ಬೋದು. ನನ್ನ ಹಣಕಾಸನ್ನ ನಾನೇ ತಗೊಳ್ತಾ ಇದ್ದೀನಿ, ಚೆಕ್ ಅನ್ನ ಕೊಡ್ತಿದ್ದೀನಿ ಬ್ಯಾಂಕರ್ಗೆ ಅಂದಾಗ ಪೇ ಸೆಲ್ಫ್ ಅಂತ ಬರ್ಕೊಡ್ತೀನಿ. ಅವಾಗ ನಾನೇ ಬರೆದಿರೋ ಚೆಕ್ಕು ಹಣನೂ ನನಗೆ ಸಂದಾಯ ಆಗ್ಬೇಕು ಅಂತ ಬರೆದಿರ್ತೀನಿ. ಅಂತ ಸಂದರ್ಭದಲ್ಲಿ ಡ್ರಾಯರ್ ಅಂಡ್ ಪೇಯಿ ಇಬ್ರು ಒಂದೇ ಆಗ್ತಾರೆ. ಓಕೆ. ಇನ್ ಕೇಸ್ ಆಫ್ ಪ್ರಾಮಿಸರಿ ನೋಟ್, ಮೇಕರ್ ಕೆನಾಟ್ ಬಿ ಪೇಯಿ. ದೇರ್ ಶುಡ್ ಬಿ 2 persons, 2 distinct parties in case of ಪ್ರಾಮಿಸರಿ ನೋಟ್. ಒನ್ ಮೇಕರ್ ಕೆನಾಟ್ ಬಿಕಮ್, ಅಂದ್ರೆ ಆಗಲೇ ಹೇಳಿದಾಗೆ ಡೆಟಾರ್ ಅಂಡ್ ಕ್ರೆಡಿಟರ್ ಒಬ್ಬರೇ ವ್ಯಕ್ತಿ ಆಗಕ್ಕೆ ಸಾಧ್ಯ ಇಲ್ಲ. 9th ಸ್ಟಾಪ್ ಪೇಮೆಂಟ್.
In case of check, payment can be stopped by the drawer before it is paid. ಆದೇಶ ನೀಡೋದಕ್ಕೆ ಯಾವ ರೀತಿ ಆದೇಶವನ್ನು ಕೊಡಿ ಅಂತೇಳಿ ಆದೇಶ ನೀಡಿರ್ತೀವೋ ಅದೇ ರೀತಿ ಕೊಡಬೇಡಿ ಅಂತೇಳಿ ಆದೇಶವನ್ನ ಕೊಡೋದಕ್ಕೂ ನಮಗೆ ಶಕ್ತಿ ಇರುತ್ತೆ, ಯಾರು ಅದನ್ನು ಬರೆದಿರ್ತಾರೋ ಅವರು. ಆದರೆ ಪ್ರೋ ನೋಟಲ್ಲಿ ಅಥವಾ ಪ್ರಾಮಿಸರಿ ನೋಟಲ್ಲಿ ಈ ರೀತಿಯ ಒಂದು ಸೌಲಭ್ಯ ಇರುವುದಿಲ್ಲ. ಒಂದು ಸರ್ತಿ ಪ್ರಾಮಿಸರಿ ನೋಟನ್ನು ಕೊಟ್ಟ ಮೇಲೆ ವಾಪಸ್ ಪಡೆಯೋದಕ್ಕೆ ಬರುವುದಿಲ್ಲ. ದೆನ್ 10ನೆಯ ವ್ಯತ್ಯಾಸ ಫಾರ್ಮ್ಯಾಟ್. Check is printed, a check will be written. For drawing a check, printed format will be provided by the bank itself, and it will be used for drawing or writing a check. ಚೆಕ್ ಅನ್ನು ಬರೆಯೋದಕ್ಕೆ ಒಂದು ರೀತಿಯ ಒಂದು ಫಾರ್ಮ್ಯಾಟ್ ಅನ್ನು ಬ್ಯಾಂಕ್ನವರೇ ಕೊಟ್ಟಿರ್ತಾರೆ, ಅಥವಾ ಬ್ಯಾಂಕ್ ಪ್ರಿಂಟೆಡ್ ಚೆಕ್ ಲೀಫ್ಸ್ ಅನ್ನು ಕೊಟ್ಟಿರುತ್ತೆ. ಅದರ ಮೇಲೇನೆ ಬರೆದು ಬ್ಯಾಂಕರ್ನಿಗೆ ಆದೇಶವನ್ನು ನೀಡಬೇಕಾಗುತ್ತೆ. ಆದರೆ ಪ್ರಾಮಿಸರಿ ನೋಟಿಗೆ ಆ ರೀತಿಯಾದಂತಹ ಫಾರ್ಮ್ಯಾಟ್ಗಳು ಯಾವುದೂ ಇಲ್ಲ. ಸಂಬಂಧಿಸಿದಂತಹ ವ್ಯಕ್ತಿಗಳು ಅವ್ರದೇ ಆದಂತಹ ರೀತಿಯಲ್ಲಿ ಒಂದು ಪ್ಲೈನ್ ಪೇಪರ್ ಅಲ್ಲಿ, ಒಂದು ಖಾಲಿ ಹಾಳೆಯಲ್ಲಿ ಬರ್ಕೋಬಹುದು. ಅಕಸ್ಮಾತ್ ಏನಾದರೂ ಪ್ರಿಂಟೆಡ್ ಫಾರ್ಮ್ಯಾಟ್ ಸಿಕ್ಕಿದ್ರೂ ಸಹ ಅದು ಯಾವುದೇ ಅಧಿಕೃತವಾದಂಥ ಪ್ರಿಂಟೆಡ್ ಫಾರ್ಮ್ಯಾಟ್ ಆಗಿರೋದಿಲ್ಲ. ಜೆರಾಕ್ಸ್ ಅಂಗಡಿಗಳಲ್ಲೋ ಅಥವಾ ಪ್ರಿಂಟಿಂಗ್ ಪ್ರೆಸ್ಗಳಲ್ಲೋ ಈ ಥರ ಸಾಮಾನ್ಯ ಬಳಸ್ತೀವಿ ಅಂತ ಹೇಳಿ ಅವರು ಪ್ರಿಂಟ್ ಹಾಕ್ಸ್ಕೊಂಡು ಒಂದು ಮಾದರಿಯನ್ನು ಇಟ್ಕೊಂಡಿರ್ಬೋದು. ಆ ಮಾದರಿ ಯಾರದ್ದು ಅಲ್ಲ, ಅದು ಊರ್ಜಿತವಾಗಿರಬೇಕು ಅಂತೇನೂ ಅಲ್ಲ, ಆ ವ್ಯಕ್ತಿಗಳಿಗೆ ಸಂಬಂಧಪಟ್ಟಿದ್ದು. ಸೊ ಫಾರ್ ಡ್ರಾಯಿಂಗ್ ಎ ಚೆಕ್, ಪ್ರಿಂಟೆಡ್ ಫಾರ್ಮ್ಯಾಟ್ ಪ್ರೊವೈಡೆಡ್ ಬೈ ದ ಬ್ಯಾಂಕ್ ಇಟ್ ಸೆಲ್ಫ್ ಈಸ್ ಯೂಸ್ಡ್. In case of promissory note, no such printed formats are available, and parties can use plain paper as per their convenience. So formats illa, ondike ide, innondike illa. 11th difference is a pro note may be joint and several promissory note, whereas a check cannot be so drawn. ಸೊ ಚೆಕ್ ಇಬ್ರು ಮೂವರಿಗೆ ಒಂದೇ ರೀತಿಯ ಚೆಕ್ ಅನ್ನು ಕೊಡೋದಕ್ಕೆ ಬರೋದಿಲ್ಲ. ಆದರೆ ಪ್ರಾಮಿಸರಿ ನೋಟ್ ಇಬ್ರು ಮೂರು ವ್ಯಕ್ತಿಗಳನ್ನ ಸೇರಿಸಿಕೊಂಡು ಕೊಡಬಹುದು. ಜಾಯಿಂಟ್ ಪ್ರೋ ನೋಟ್ ಈಸ್ ಪಾಸಿಬಲ್, ಬಟ್ ಜಾಯಿಂಟ್ ಚೆಕ್ ಈಸ್ ನಾಟ್ ಪಾಸಿಬಲ್. ನೆಕ್ಸ್ಟ್, ಕಮಿಂಗ್ ಟು ದಿ ಡಿಸ್ಟಿಂಕ್ಷನ್ ಬಿಟ್ವೀನ್ ಎ ಚೆಕ್ ಅಂಡ್ ಎ ಬಿಲ್ ಆಫ್ ಎಕ್ಸ್ಚೇಂಜ್. ಲೆಟ್ us see what are all the differences between check and bill of exchange. Both are orders for payment. Okay, you know these things. Promissory note is a promise, but check and bill of exchange are orders. Check is order against a banker. Bill of exchange is an order against any person, including a bank. Let us see what are all the differences point wise. First point, meaning. An instrument used to make payments that can be circulated from one person to another to transfer certain specified amount of money is known as the check. Then acknowledgement prepared by the creditor to show the indebtedness of the debtor who accepts it for payment is known as bill of exchange. So ಚೆಕ್ ಒಂದು ರೀತಿಯ ಹಣಕಾಸಿನ ವರ್ಗಾವಣೆಗೆ ಬಳಸುವಂತಹ ಒಂದು ಮಾಧ್ಯಮ, ಒಂದು ಪತ್ರ ಆಗಿದೆ. ಆದರೆ ಬಿಲ್ ಆಫ್ ಎಕ್ಸ್ಚೇಂಜು ಒಂದು ಅಕ್ನಾಲೆಡ್ಜ್ಮೆಂಟ್ ಆಗಿ ಇದು ಕೆಲಸ ಮಾಡುತ್ತೆ. ಸಾಲಗಾರನಿಂದ ಹಣ ಪಡೆಯಬೇಕಾಗಿದೆ ಅಂತ ಹೇಳಿ ಬರೆಸಿಕೊಂಡಂತಹ ಒಂದು ಪತ್ರ, ಅದು ವಿನಿಮಯ ಪತ್ರ. ದೆನ್ ಡ್ರಾಯಿ. ಇನ್ ಕೇಸ್ ಆಫ್ ಚೆಕ್, ಆಲ್ವೇಸ್ ದ ಡ್ರಾಯಿ ಈಸ್ ಎ ಬ್ಯಾಂಕರ್. But in case of bill of exchange, drawee may be any person including a banker. Payment. A check must always be payable on demand. Payment of bill of exchange is on demand or after expiry of certain period, after date or after sight. After sight ಅಂದ್ರೆ ನೋಡಿದ ತಕ್ಷಣ, ಒಂದು ಕಣ್ಣಿಗೆ ಬಿದ್ದ ತಕ್ಷಣ ಅಥವಾ ಅದನ್ನ ಪ್ರೆಸೆಂಟ್ ಮಾಡಿದ ತಕ್ಷಣ, ಬೇಡಿಕೆ ಇಟ್ಟ ತಕ್ಷಣ ಕೊಡಬೇಕು ಅಂತೇಳಿ ಆಫ್ಟರ್ ಸೈಟ್ ಅಂತೇಳಿ, ಅಥವಾ ವಾಯಿದೆ ಮುಗಿದ ನಂತರ ಅದಕ್ಕೆ ಸಮಯ ಬರೆದಿರ್ತಾರೆ. ಆ ಸಮಯ ಮುಗಿದ 3 ತಿಂಗಳು ಅಂತಂದ್ರೆ 3 ತಿಂಗಳು ಆದ ನಂತರ ವಿನಿಮಯ ಪತ್ರವನ್ನ ಹಣವನ್ನ ಸಂದಾಯ ಮಾಡಬೇಕಾಗತ್ತೆ. ಆದರೆ ಚೆಕ್ಕಿನ ಮೇಲೆ ಹಣ ಸಂದಾಯ, ಆ ಚೆಕ್ ಅನ್ನ ಬ್ಯಾಂಕರ್ಗೆ ಕೊಟ್ಟು ನನಗೆ ಹಣ ಬೇಕಾಗಿದೆ ಅಂತ ಹೇಳಿ ಬೇಡಿಕೆ ಇಟ್ಟಾಗ ಕೊಡಬೇಕಾಗಿ ಬರುತ್ತೆ. Then acceptance. A check is not required to be accepted before payment. ಚೆಕ್ ಅನ್ನ ಕೊಡುವುದಕ್ಕಿಂತ ಮೊದಲನೇ ಅದನ್ನು ಒಪ್ಕೋಬೇಕು ಅಂತ ಏನಿಲ್ಲ. ಚೆಕ್ ವಿಲ್ ಬಿ ರಿಟರ್ನ್ ಬೈ ದಿ ಡ್ರಾಯರ್ ಬರಿತಾನೆ, ಅದನ್ನ ಅಕ್ಸೆಪ್ಟ್ ಮಾಡೋರು ಯಾರು? ಬ್ಯಾಂಕರ್, ಡ್ರಾಯಿ. ಅದನ್ನ ಬ್ಯಾಂಕರ್ ತಲುಪೋವರೆಗೂ ಸಹ ಅದನ್ನ ಅಕ್ಸೆಪ್ಟ್ ಮಾಡಬೇಕು ಅನ್ನೋ ಒಂದು ಅವಶ್ಯಕತೆ ಬರುವುದಿಲ್ಲ. ದೆನ್ ಬಿಲ್ ಆಫ್ ಎಕ್ಸ್ಚೇಂಜ್ ಮಸ್ಟ್ ಬಿ ಅಕ್ಸೆಪ್ಟೆಡ್ ಬಿಫೋರ್ ದ ಡ್ರಾಯಿ ಈಸ್ ಮೇಡ್ ಲಯಬಲ್ ಟು ಪೇ. ಸೊ ಆಗಲೇ ಹೇಳಿದಾಗೆ ನಾವು ಇಂದಿನ ಡಿಫ್ರೆನ್ಸಸ್ಗಳನ್ನು ನೋಡಿದಾಗ, ಪ್ರಾಮಿಸರಿ ನೋಟ್ ಮತ್ತು ಬಿಲ್ ಆಫ್ ಎಕ್ಸ್ಚೇಂಜ್ ಡಿಫ್ರೆನ್ಸ್ ನೋಡಿದಾಗ ಎಕ್ಸ್ಪ್ಲೈನ್ ಮಾಡಿದ್ವಿ. ಡ್ರಾಯರು ಆಫ್ ದಿ ಬಿಲ್
will send that bill to the drawee for his acceptance. If he puts his signature, then only it will become bill of exchange. ಸೊ ಆಜ್ಞಾಪಿತ ಅದರ ಮೇಲೆ ಸಹಿ ಮಾಡಬೇಕು, ಸಹಿ ಮಾಡಿದಾಗ ಮಾತ್ರ ಅದನ್ನು ಒಪ್ಪಿಕೊಳ್ಳಲಾಗಿದೆ ಅಂತ ಹೇಳ್ತೀವಿ ಅಂತ ಹೇಳಿದ್ವಿ. ಆದರೆ ಚೆಕ್ಕು ಒಪ್ಪಿಗೆ ಸೂಚಿಸೋದು ಸಂದಾಯ ಮಾಡೋದಕ್ಕಿಂತ ಮೊದಲೇನೆ ಒಪ್ಪಿಗೆ ಸೂಚಿಸುವಂತ ಅವಶ್ಯಕತೆ ಬರೋದಿಲ್ಲ. ಬ್ಯಾಂಕರಿಗೆ ಡ್ರಾಯಿ ಆಗಿರ್ತಾನೆ, ಆತ ಅದನ್ನ ಅಕ್ಸೆಪ್ಟ್ ಮಾಡ್ತಾನೆ ಅಂದ್ರೆ ಅದರ ಮೇಲೆ ರಚಕ ಅಥವಾ ಆ ಒಂದು ಸಂದಾಯದಾರ ಪ್ರಾಪ್ತಿಕರ್ತ ಅಂತ ಕರೆದ್ವಿ, ಆತ ಬ್ಯಾಂಕಿಗೆ ಹೋಗಿ ಅದನ್ನ ಪ್ರೆಸೆಂಟ್ ಮಾಡಬೇಕು, ನನಗೆ ಹಣ ಕೊಡಿ ಅಂತ ಕೇಳಬೇಕು, ಆಗ ಅದು ಅಕ್ಸೆಪ್ಟ್ ಆಗುತ್ತೆ. ದೆನ್ ಡೇಸ್ ಆಫ್ ಗ್ರೇಸ್. ಸೊ ಇದು ಆ ಒಂದು ಹಣ ಸಂದಾಯ ಮಾಡುವಂತ ಸಂದರ್ಭದಲ್ಲಿ ಬರುವಂತಹ ಒಂದು ವ್ಯತ್ಯಾಸ. A check is not entitled to any days of grace. Bill of exchange is entitled for 3 days of grace. ಬಿಲ್ಲುಗಳಲ್ಲಿ ವಿನಿಮಯ ಪತ್ರಗಳನ್ನು ನಾವು ಹಣಕಾಸಾಗಿ ಪರಿವರ್ತನೆ ಮಾಡಿಕೊಳ್ಳುವಾಗ ಅದಕ್ಕೆ 3 ಹೆಚ್ಚುವರಿ ದಿನಗಳನ್ನು ನೀಡಲಾಗುತ್ತೆ. ಆದರೆ ಚೆಕ್ಗೆ ಆ ಥರದ ಹೆಚ್ಚುವರಿ ದಿನಗಳೇನು ನೀಡೋದಿಲ್ಲ. ಕೊಟ್ಟ ತಕ್ಷಣ ಪ್ರಾಪ್ತಿಕರ್ತ ಅದನ್ನು ಬ್ಯಾಂಕಿಗೆ ಕೊಟ್ಟ ತಕ್ಷಣ ಹಣ ಸಂದಾಯ ಮಾಡಬೇಕಾಗುತ್ತೆ, ಬೇಡಿಕೆ ಇಟ್ಟಿದ ತಕ್ಷಣ ಹಣ ಸಂದಾಯ ಮಾಡಬೇಕಾಗುತ್ತೆ. ಆದರೆ ಬಿಲ್ ಆಫ್ ಎಕ್ಸ್ಚೇಂಜ್ ಅಲ್ಲಿ, ವಿನಿಮಯ ಪತ್ರಗಳಲ್ಲಿ ಆ ರೀತಿಯಾದಂತಹ ತಕ್ಷಣದ ಹಣ ಸಂದಾಯದ ಅವಶ್ಯಕತೆ ಏನೂ ಇಲ್ಲ. ಅದಕ್ಕೆ ಬೇಕಾದರೆ ಆತ ಕೊಡೋದಿಕ್ಕೆ 3 ದಿನಗಳ ವಾಯಿದೆಯನ್ನ ಬೇಕಾದ್ರೆ ತಗೋಬಹುದು ಕೊಡುವಂತವನು. ದೆನ್ ಕ್ರಾಸಿಂಗ್ ಆಫ್ ಚೆಕ್ ಮೇ ಬಿ ದೇರ್. ಕ್ರಾಸ್ ಮಾಡಿರ್ಬೋದು ಅಥವಾ ಮಾಡದೇ ಇರ್ಬೋದು, ಬಟ್ ಕ್ರಾಸಿಂಗ್ ಜನರಲಿ ಅಪ್ಲೈಸ್ ಟು ಚೆಕ್, ಬಟ್ ಇಟ್ ವಿಲ್ ನಾಟ್ ಬಿ ಅಪ್ಲಿಕಬಲ್ ಟು ಬಿಲ್ ಆಫ್ ಎಕ್ಸ್ಚೇಂಜ್. ಸೊ ಬಿಲ್ ಆಫ್ ಎಕ್ಸ್ಚೇಂಜ್ ಆಗಲಿ ಪ್ರಾಮಿಸರಿ ನೋಟ್ಗಾಗಲಿ ಕ್ರಾಸಿಂಗ್ ಅಪ್ಲೈ ಆಗೋದಿಲ್ಲ. ದೆನ್ ಸೆವೆಂತ್ ಒನ್ ಈಸ್ ನೋಟಿಸ್ ಆಫ್ ಡಿಸಾನರ್. ಇಟ್ ಈಸ್ ನಾಟ್ ನೆಸೆಸರಿ ವೆನ್ ಎ ಚೆಕ್ ಈಸ್ ಡಿಸಾನರ್ಡ್. ಚೆಕ್ ಅಮಾನ್ಯಗೊಂಡ್ರೆ ಅಥವಾ ಅದನ್ನ ನಿರಾಕರಿಸಿದರೆ, ಗೌರವಿಸದೆ ವಾಪಸ್ ನೀಡಿದರೆ ಅದಕ್ಕೆ ಯಾರು ಬರೆದಿರ್ತಾರೋ ಅವರಿಗೆ ನೋಟಿಸನ್ನು ಕೊಡಬೇಕು, ಅದರ ಬಗ್ಗೆ ಮಾಹಿತಿಯನ್ನು ಕೊಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಆದರೆ ಬಿಲ್ ಆಫ್ ಎಕ್ಸ್ಚೇಂಜ್ ಈ ರೀತಿಯಾಗಿ ನಿರಾಕರಿಸಲ್ಪಟ್ಟರೆ ಅದರ ಮಾಹಿತಿಯನ್ನ ಕೊಡಲೇಬೇಕಾಗುತ್ತೆ. ಯಾವ ವ್ಯಕ್ತಿಗೆ ಈ ರೀತಿಯ ನಿರಾಕರಣೆ ಆಗಿರುತ್ತೋ ಆ ವ್ಯಕ್ತಿಗೆ ಯಾತಕ್ಕಾಗಿ ಈ ಒಂದು ವಿನಿಮಯ ಪತ್ರವನ್ನ ನಿರಾಕರಿಸಲಾಗಿದೆ, ಸಂದಾಯ ಮಾಡುವುದರಿಂದ ನಿರಾಕರಿಸಲಾಗಿದೆ ಅಂತೇಳಿ ಒಂದು ಸೂಚನೆಯನ್ನ ನೀಡಬೇಕಾಗತ್ತೆ. ಚೆಕ್ ಡಿಸಾನರ್ ಆದರೆ ಅದನ್ನ ಅವಶ್ಯಕತೆ ಇಲ್ಲ. ಆದರೂ ಕೆಲವು ಬ್ಯಾಂಕ್ಗಳು ಯಾತಕ್ಕಾಗಿ ಅದನ್ನ ಅಮಾನ್ಯ ಮಾಡಲಾಗಿದೆ ಅಥವಾ ನಿರಾಕರಿಸಲಾಗಿದೆ ಅಂತ ಬರೀತವೆ. ಆ ಒಂದು ಬರೆದಿರುವಂತಹ ವ್ಯಕ್ತಿಯ ಖಾತೆಯಲ್ಲಿ ಹಣ ಇಲ್ಲ, ಬರೆದಿರುವಂತಹ ವ್ಯಕ್ತಿಯ ಸಹಿ ಸರಿ ಇಲ್ಲ, ಅಥವಾ ದಿನಾಂಕ ಸರಿಯಾಗಿ ಬರೆದಿಲ್ಲ, ಬರೆದಿರುವಂತಹ ಹಣದ ಮೊತ್ತ ಅಕ್ಷರಗಳಲ್ಲಿ ಒಂದು ರೀತಿ ಇದೆ, ಪದಗಳಲ್ಲಿ ಒಂದು ರೀತಿ ಇದೆ. ಈ ತರದ ಕೆಲವು ವ್ಯತ್ಯಾಸಗಳನ್ನ ಅಥವಾ ಟಾರ್ನ್ಡ್ ಹಾಳಾದಂತಹ ಚೆಕ್ಗಳು ಅವುಗಳನ್ನು ತಗೊಂಡು ಕೊಟ್ರೆ ಅಂಥವನ್ನ ಬ್ಯಾಂಕರು ಸಾಮಾನ್ಯವಾಗಿ ಡಿಸಾನರ್ ಮಾಡ್ತಾನೆ. ಡಿಸಾನರ್ ಅಂದ್ರೆ ಇಲ್ಲಿ ನಿರಾಕರಿಸ್ತಾನೆ ಕೊಡೋದಿಕ್ಕೆ. Then presentment for payment. The holder of a check can conveniently present the check for payment before it becomes stale. ಅದು ನಾಶ. ಇಲ್ಲಿ ಸ್ಟೇಲ್ ಅಂದ್ರೆ ನಾಶವಾದಂತಹ ಅಂದ್ರೆ ಅಮಾನ್ಯ ಅಂತ ಬಳಸಬಹುದು. ಅಥವಾ ಒಂದು ವಾಯಿದೆ ಮುಗಿದಂತಹ ಚೆಕ್ ಅನ್ನ ಅವನ ಸಮಯ ನೋಡಿಕೊಂಡು ಆ ಒಂದು ಚೆಕ್ ಅನ್ನ ಸಂದಾಯಕ್ಕೋಸ್ಕರ ಬ್ಯಾಂಕಿಗೆ ಪ್ರೆಸೆಂಟ್ ಮಾಡಬಹುದು. ಅದು ನಿಯಮಗಳಿರ್ತವೆ. ಬ್ಯಾಂಕಿನ ಸಮಯದಲ್ಲಿ ಹೋಗಬೇಕು, ಬ್ಯಾಂಕಿನ ವ್ಯವಹಾರದ ಸಮಯದಲ್ಲಿ ಹೋಗಬೇಕು, ಬ್ಯಾಂಕಿನ ವ್ಯವಹಾರದ ದಿನ ಹೋಗಬೇಕು, ಆ ಬ್ಯಾಂಕರ್ನ ಹತ್ರ ಹೋಗಬೇಕು. ಬ್ಯಾಂಕರ್ನೇ ನಮ್ಮ ಹತ್ರ ಕರೆಯೋದಲ್ಲ, ಚೆಕ್ ಇದೆ ನನ್ನ ಹತ್ರ ಕೊಡಬಾರಪ್ಪ ಅಂತೇಳಿ. ಅಥವಾ ಕ್ಯಾಶಿಯರು ಬೀದಿಯಲ್ಲೋ ಎಲ್ಲೋ ಹೋಗ್ತಿದ್ರೆ, ಅಥವಾ ಚೆಕ್ಕಿನ ಕೇಸ್ ವರ್ಕರು ಫಾರ್ ಎಕ್ಸಾಂಪಲ್ SBI ಅಕೌಂಟಿನ ಕೇಸ್ ವರ್ಕರ್ ಎಲ್ಲೋ ಬೀದಿಯಲ್ಲಿ ಅಥವಾ ಊಟಕ್ಕೋ ಎಲ್ಲ ಎದ್ದು ಬಂದಿರ್ತಾನೆ, ಅಲ್ಲಿ ಕೊಟ್ಬಿಟ್ಟು ಈ ಚೆಕ್ ನನಗೆ ದುಡ್ಡು ಕೊಡಿ, ಈ ಥರದ್ದೆಲ್ಲ ಅದಿದೆ ಅಂತ ಸ್ಥಳ ಇರುತ್ತೆ, ಸಮಯ ಇರುತ್ತೆ. ಆ ಸಮಯದಲ್ಲಿ ಆ ಒಂದು ಚೆಕ್ಕಿನ ವಾಯಿದೆ ಮುಗಿಯೋದ್ರ ಒಳಗಡೆ ಹೋಗಿ ಬ್ಯಾಂಕರ್ನ ಹತ್ರ ನನಗೆ ಈ ಒಂದು ಚೆಕ್ ಅನ್ನ ಕೊಡಿ ಅಂತೇಳಿ ಅವನು ಡಿಮ್ಯಾಂಡ್ ಮಾಡೋದಕ್ಕೆ ಅವಕಾಶ ಇದೆ. ಆದರೆ ಹೋಲ್ಡರ್ ಆಫ್ ಎ ಬಿಲ್ ಮಸ್ಟ್ ಪ್ರೆಸೆಂಟ್ ದ ಬಿಲ್ ಆನ್ ದ ಡ್ಯೂ ಡೇಟ್. ಅದಕ್ಕೆ ವಾಯಿದೆ ಎಷ್ಟು 3 ತಿಂಗಳು ಅಂದರೆ 3 ತಿಂಗಳು ಆದಮೇಲೆ, ಅಥವಾ 3 ತಿಂಗಳು 3 ದಿವಸದ ಹೆಚ್ಚುವರಿ ದಿನ ಗ್ರೇಸ್ ಡೇಸ್ ಅಂತ ಇರುತ್ತಲ್ಲ, ಅದರ ಆದ ನಂತರ ಅದನ್ನ ಪ್ರೆಸೆಂಟ್ ಮಾಡಬೇಕಾಗತ್ತೆ. ಅದರ್ವೈಸ್ ದ ಡ್ರಾಯರ್ ಅಂಡ್ ದ ಪ್ರೀವಿಯಸ್ ಎಂಡಾರ್ಸರ್ಸ್ ಆರ್ ಡಿಸ್ಚಾರ್ಜ್ ಫ್ರಮ್ ದೇರ್ ಲಯಬಿಲಿಟಿ. ಕೊಡಲಿಲ್ಲ ಅದನ್ನ
ಅಂದರೆ ಅದನ್ನು ಹೇಗೆ ಪಡ್ಕೊಳ್ಳೋದು 3 ತಿಂಗಳು ವಾಯ್ದೆ ಒಳಗಡೆ ಅಂದರೆ ಡಿಸ್ಕೌಂಟ್ ಮಾಡಿಸ್ಕೋಬೋದು. ಡಿಸ್ಕೌಂಟಿಂಗ್ ಬಗ್ಗೆ ನಿಮಗೆ ಮೆಥಡ್ಸ್ ಆ್ಯಂಡ್ ಟೆಕ್ನಿಕ್ಸ್ ಫಾರ್ ಬಿಸ್ನೆಸ್ ಡಿಸಿಷನ್ಸ್ ಸಬ್ಜೆಕ್ಟಲ್ಲಿ ಡಿಸ್ಕಸ್ ಮಾಡಿರ್ತಾರೆ. ಡಿಸ್ಕೌಂಟ್ ಮಾಡಿ ಹಣವನ್ನು ಪಡಿಬೋದು. ವಾಯ್ದೆವರೆಗೂ ಅವನು ಕಾಯಬೇಕಾಗುತ್ತೆ ಹಣ ಪಡೆಯೋದಕ್ಕೆ. ಆ ವಾಯ್ದೆ ನಂತರನೇ ಅವನಿಗೆ ಹಣ ಸಂದಾಯವಾಗುತ್ತೆ. ದೆನ್ ಸ್ಟಾಪ್ ಪೇಮೆಂಟ್, ರಿವೋಕೇಶನ್, ವಾಪಸ್ ಪಡೆಯೋದಕ್ಕೆ ಅವಕಾಶ ಇದೆಯಾ? ಚೆಕ್ಗೆ ರಿವೋಕೇಶನ್ ಅವಕಾಶ ಇದೆ. ದ ಡ್ರಾಯರ್ ಆಫ್ ಎ ಚೆಕ್ ಕ್ಯಾನ್ ಕೌಂಟರ್ ಮ್ಯಾಂಡ್ ದ ಪೇಮೆಂಟ್ ಆಫ್ ಎ ಚೆಕ್. ವಾಪಸ್ ಪಡಿಬಹುದು, ಸ್ಟಾಪ್ ಮಾಡಬಹುದು, ಬಟ್ ಡ್ರಾಯರ್ ಆಫ್ ಎ ಬಿಲ್ ಕೆನಾಟ್ ಡೂ ಸೋ. ಬಿಲ್ ಆಫ್ ಎಕ್ಸ್ಚೇಂಜ್ ಅನ್ನು ವಾಪಸ್ ಪಡೆಯೋದಕ್ಕೆ ಅವಕಾಶ ಇಲ್ಲ. ಡ್ರಾಯರ್ ಹ್ಯಾಸ್ ಟು ಡ್ರಾಯಿ ಹ್ಯಾಸ್ ಟು ಅಕ್ಸೆಪ್ಟ್ ದ ಪೇಮೆಂಟ್. ಅವನು ಲಯಬಿಲಿಟಿ ಅಕ್ಸೆಪ್ಟ್ ದಿ ಲಯಬಿಲಿಟಿ ಟು ಪೇ ಅಂಡ್ ಪೇ ಹ್ಯಾಸ್ ಟು ಗೆಟ್ ದಟ್ ಮನಿ ಫ್ರಮ್ ದಿ ಡ್ರಾಯಿ. ಆ ಥರದ್ದು ಇರುತ್ತೆ. Then discharge of liability. Drawer of a check is discharged only if he suffers any damage by delay in presentation for payment. But in case of bill of exchange, drawer of a bill is discharged if it is not presented for payment. ಅಲ್ಲಿ ಚೆಕ್ನ ಡಿಸ್ಚಾರ್ಜ್ ಮಾಡೋದಂದ್ರೆ ಚೆಕ್ಕು ಅಮಾನ್ಯ ಅಥವಾ ಅದನ್ನು ಒಪ್ಪಿಕೊಳ್ಳದೆ ವಾಪಸ್ ಕಳಿಸೋದಕ್ಕೆ ಅವಕಾಶ ಇದೆ. ಆದರೂ ಸಹ ಅವನು ಅವನ ಕೈ ಮೀರಿ ಆದಂತಹ ತಪ್ಪುಗಳಿಗೋಸ್ಕರ ಈ ಥರದ ಒಂದು ಪ್ರೆಸೆಂಟೇಷನ್ ಲೇಟ್ ಆಯಿತು, ಚೆಕ್ಕನ್ನು ಎನ್ಕ್ಯಾಶ್ ಮಾಡ್ಕೊಳ್ಳೋದು ಲೇಟ್ ಆಯಿತು ಅಂತೇಳಿ ಇನ್ನೊಂದನ್ನು ಬರೆಸ್ಕೊಳ್ಳೋದಕ್ಕೆ ಅವಕಾಶ ಇದೆ. ಆದರೆ ಬಿಲ್ ಆಫ್ ಎಕ್ಸ್ಚೇಂಜ್ಗೆ ಆ ಥರದ ಅವಕಾಶಗಳು ಇಲ್ಲ. 11ನೆಯ ವ್ಯತ್ಯಾಸ ಪರ್ಪಸ್. ದ ಮೇನ್ ಐಡಿಯಾ ಇನ್ ದಿ ಯೂಸ್ ಆಫ್ ಚೆಕ್ ಈಸ್ ಟು ಎಕನಮೈಸ್ ದಿ ಯೂಸ್ ಆಫ್ ಮೆಟಾಲಿಕ್ ಮನಿ. ಸೊ ಅದನ್ನು ಆದಷ್ಟು ಹಣದ ಚಲಾವಣೆಯನ್ನು ತಪ್ಪಿಸೋದಕ್ಕೋಸ್ಕರ ಒಂದು ಚೆಕ್ ಅನ್ನು ಬಳಸಲಾಗಿದೆ. ಬಿಲ್ ಆಫ್ ಎಕ್ಸ್ಚೇಂಜ್ ಟು ಗಿವ್ ಅಂಡ್ ರಿಸೀವ್ ಕ್ರೆಡಿಟ್. ಸಾಲವನ್ನು ತಗೊಳ್ಳೋದು, ಸಾಲವನ್ನು ಕೊಡುವುದರ ಉದ್ದೇಶಕ್ಕೋಸ್ಕರ ವಿನಿಮಯ ಪತ್ರಗಳನ್ನು ಬಳಸಲಾಗುತ್ತೆ. ದೆನ್ ಸ್ಟ್ಯಾಂಪ್ ಡ್ಯೂಟಿ. ಚೆಕ್ಗೆ ಯಾವುದೇ ರೀತಿಯ ಸ್ಟ್ಯಾಂಪ್ ಡ್ಯೂಟಿ ಬೇಕಾಗಿಲ್ಲ. ಚೆಕ್ ಡಸ್ ನಾಟ್ ರಿಕ್ವೈರ್ ಎನಿ ಸ್ಟ್ಯಾಂಪ್ ಡ್ಯೂಟಿ, ಬಟ್ ಬಿಲ್ ಆಫ್ ಎಕ್ಸ್ಚೇಂಜ್ ಮಟ್ ಪ್ರಾಪರ್ಲಿ ಸ್ಟ್ಯಾಂಪ್ಡ್ ಡಿಪೆಂಡಿಂಗ್ ಅಪಾನ್ ಅಗೈನ್ ದಿ ವಾಲ್ಯೂಮ್ ಆಫ್ ಅಮೌಂಟ್, ವಾಲ್ಯೂಮ್ ಆಫ್ ಮನಿ ಇನ್ವಾಲ್ವ್ಡ್. Last one is a check is never drawn in sets, while a bill of exchange, especially in case of foreign bill, is always drawn in sets, usually in set of 3. ಚೆಕ್ಗಳನ್ನು ಡೂಪ್ಲಿಕೇಟು ಟ್ರಿಪ್ಲಿಕೇಟು ಅಂತ ಬರೆಯೋ ಹಾಗಿಲ್ಲ, ಬರೆಯೋಕ್ಕೆ ಅವಕಾಶನೂ ಇಲ್ಲ. ಅದನ್ನು ಬೇಕಾದ್ರೆ ಕೌಂಟರ್ ಫೈಲ್ ಅಂತ ಬೇಕಾದ್ರೆ ಇಟ್ಕೊಂಡು ಅದರಲ್ಲಿ ಬರ್ಕೋಬೋದು. ಚೆಕ್ ಬುಕ್ ನೀವು ನೋಡಿರ್ತೀರಿ ಅನ್ಕೋತೀನಿ. ಚೆಕ್ ಬುಕ್ಕಲ್ಲಿ ಮೊದಲು ಒಂದಷ್ಟು ಶೀಟ್ಸ್ ಇರುತ್ತೆ. ಅದರಲ್ಲಿ ಯಾವ ದಿನಾಂಕದಂದು ಯಾರಿಗೆ ಯಾವ ನಂಬರಿನ ಚೆಕ್ಕನ್ನು ಕೊಡಲಾಗಿದೆ, ಯಾವ ಉದ್ದೇಶಕ್ಕೋಸ್ಕರ ಕೊಡಲಾಗಿದೆ ಅಂತೇಳಿ 1-2 ಶೀಟ್ ಇಟ್ಟಿರ್ತಾರೆ. ಅಲ್ಲಿ ಬೇಕಾದ್ರೆ ನೀವು ರೆಫರೆನ್ಸ್ಗೆ ಬರ್ಕೋಬಹುದು. ಆದರೆ ಚೆಕ್ಕಿನ ತದ್ರೂಪಗಳನ್ನು ಡೂಪ್ಲಿಕೇಟು ಟ್ರಿಪ್ಲಿಕೇಟ್ಗಳನ್ನು ಇಟ್ಕೊಳ್ಳೋಕೆ ಸಾಧ್ಯ ಇಲ್ಲ. ಆದರೆ ಬಿಲ್ ಆಫ್ ಎಕ್ಸ್ಚೇಂಜ್, ಅದರಲ್ಲೂ ಫಾರಿನ್ ಬಿಲ್ಗಳಾದರೆ ಡೂಪ್ಲಿಕೇಟ್ಗಳು ಅಥವಾ ಟ್ರಿಪ್ಲಿಕೇಟ್ಗಳಲ್ಲಿ 3 ಪತ್ರಗಳನ್ನು ಬರೆಯೋದಕ್ಕೆ, ಅಂದರೆ ಜೆರಾಕ್ಸ್ ಕಾಪಿ ಅಥವಾ ಕಾರ್ಬನ್ ಕಾಪಿಗಳನ್ನು ಬರೆಯೋದಕ್ಕೆ ಅವಕಾಶ ಇರುತ್ತೆ. ಸೊ ದೀಸ್ ಆರ್ ದಿ ಬುಕ್ಸ್ ಐ ಹ್ಯಾವ್ ಯೂಸ್ಡ್ ಫಾರ್ ರೆಫರೆನ್ಸ್ ಟು ಪ್ರೆಸೆಂಟ್ ಬಿಫೋರ್ ಯು. Thank you very much. So after this I came to the end of first unit, negotiable instruments. So thank you one and all. Next session we will start the next chapter. Thank you once again.